ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ, ಸಂಸಾರ ಅಂದಮೇಲೆ ಪ್ರಾಬ್ಲಮ್ ಬರುತ್ತೆ. ಬಟ್ ಆ ಪ್ರಾಬ್ಲಮ್ ಯಾರಿಂದ ಬರುತ್ತೆ? ಮೂರನೇ ವ್ಯಕ್ತಿಯಿಂದ ಬರುತ್ತಾ ಅಥವಾ ಜೊತೆಗಿರೋ ವ್ಯಕ್ತಿಗಳಿಂದ ಬರುತ್ತಾ? ಇವತ್ತಿನ ಡಿಸ್ಕಷನ್ ಅದಾಗಿರುತ್ತೆ. ಸಂಸಾರ ಚೆನ್ನಾಗಿದ್ರೇ ಆ ಮನೆ ಒಂಥರ ದೇವಸ್ಥಾನ ಆಗ್ಲಿಕ್ಕೆ ಸಾಧ್ಯ. ಸಂಸಾರ ಚೆನ್ನಾಗಿಲ್ಲ ಅಂದರೆ ಅದು ದೇವಸ್ಥಾನ ಆಗಲ್ಲ, ರಾಕ್ಷಸರ ಸ್ಥಾನ ಆಗುತ್ತೆ. ಸೊ ಹೆಂಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ, ಯಾರಿಂದ ಸ್ಟಾರ್ಟ್ ಆಗುತ್ತೆ, ಇದನ್ನು ತಿಳ್ಕೊಬೇಕು ಅಂದರೆ ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ನೋಡಿದ್ಮೇಲೆ ನಾನು ಹೇಳುವಂಥ ವಿಚಾರ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ತುಂಬ ಮುಖ್ಯ ಇರುತ್ತೆ. ಓಕೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟು, ಜೊತೆಗಿರೋ ವ್ಯಕ್ತಿ ಅರ್ಥ ಮಾಡ್ಕೊಳ್ದೇ ಇದ್ದಾಗ ನಮಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಬರೋದೇ ಎಲ್ಲಿಂದ ಅಂತ ಹೇಳಿದ್ರೆ, ಜೊತೆಗಿರೋ ವ್ಯಕ್ತಿ ಯಾವಾಗ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ವೋ ಅವರೇ ಅಲ್ಲ. ಈಗ ಸಂಸಾರಕ್ಕೆ ಪಿಲ್ಲರ್ ಯಾರು? ಮೇನಾಗಿ ಗಂಡ ಮತ್ತು ಹೆಂಡತಿ. ಸೊ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರೋ ಒಬ್ಬರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಆ ಸಂಸಾರ ಸರಿಯಾಗಿ ಆಗಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರೋ ವ್ಯಕ್ತಿಗಳಿಂದ ಬರೋಲ್ಲ, ಅದು ಥರ್ಡ್ ಪರ್ಸನ್, ಸೆಕೆಂಡ್ ಪಾರ್ಟಿ. ಅದರಲ್ಲಿ ನೀವು ಚೆನ್ನಾಗಿರಬೇಕು. ಸಪೋಸ್ ಅಲ್ಲಿ ಥರ್ಡ್ ಪರ್ಸನ್ ಎಂಟ್ರಿ ಆಗ್ತಾನೆ ಅಂದರೂ ಕೂಡ ಅದು ನಿಮ್ಮ ಪರ್ಮಿಷನ್ ಇಲ್ಲದೆ ಎಂಟ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಎಂಟ್ರಿ ಆಗಬೇಕು ಬೇಡ, ಅಥವಾ ಹೇಗಿರಬೇಕು ಹೇಗಿರಬಾರ್ದು, ನಮ್ಮ ಹಸ್ಬೆಂಡ್ ಏನು ನಮ್ಮ ವೈಫ್ ಏನು, ಇದೆಲ್ಲ ಅರ್ಥ ಆಗಬೇಕು ಅಂದರೆ ಸೊ ಫಸ್ಟು ನೀವು ನಿಮ್ಮ ಸಂಗಾತಿಗಳನ್ನ ಅರ್ಥ ಮಾಡ್ಕೊಳ್ಳಿ, ಸಂಸಾರನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಂದು ಜವಾಬ್ದಾರಿ ಇದೆ. ನಿಮ್ಮ ಲೈಫಿಗೆ ಒಬ್ಬರು ಬಂದಿದ್ದಾರೆ ಅಂದಮೇಲೆ ನಿಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರ ಮೇಲೆ ರೆಸ್ಪೆಕ್ಟ್ ಇರಲಿ. ನೀವೇ ಪ್ರಾಬ್ಲಮ್ ಆಗ್ಕೊಡ್ದು. ಆ್ಯಕ್ಚುಲಿ ಶುರು ಆಗೋದೇ ಪ್ರಾಬ್ಲಮ್ ಅವರಿಂದ. ಜೊತೆಗಿರೋ ಸಂಗಾತಿಗಳಿಬ್ಬರು ಅಡ್ಜಸ್ಟ್ಮೆಂಟಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಬ್ಯಾಲೆನ್ಸಿಂಗ್ ಮಾಡೋದು ಕಲಿತ್ರೆ ಪ್ರಾಬ್ಲಮೇ ಇಲ್ಲ. ಬಟ್ ಇವರು ಪ್ರಾಬ್ಲಮ್ ಯಾಕೆ ಸ್ಟಾರ್ಟ್ ಆಗುತ್ತೆ? ಇಂಬ್ಯಾಲೆನ್ಸ್ ಆದಾಗ, ಇಬ್ಬರು ಹೊಂದಾಣಿಕೆ ಬರದೇ ಇದ್ದಾಗ, ಇವ್ರ ಜೊತೆಗೆ ಸರಿಯಾಗಿರದೇ ಇದ್ದಾಗ ಈ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಎಷ್ಟೋ ಸಂಸಾರಗಳಲ್ಲಿ ನಡೀತಾ ಇರೋದೇ ಅದು. ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಎವ್ರಿಡೇ ಸರ್ ಗಂಡ ಸರಿ ಇಲ್ಲ, ಸರ್ ನನ್ನ ಹೆಂಡತಿ ಸರಿ ಇಲ್ಲ, ಸರ್ ಹಿಂಗೆ ಪ್ರಾಬ್ಲಮ್. ಏನು ಪ್ರಾಬ್ಲಮ್ಮೇ ನೀವು ಆಗ್ತಿದ್ದೀರಾ ಇಲ್ಲಿ. ಗಂಡನೇ ಪ್ರಾಬ್ಲಮ್ ಆಗ್ಕೊಡ್ದು, ಹೆಂಡ್ತಿನೇ ಹೊರಗಿಂದ ಬರುವಂಥ ಆ್ಯಕ್ಚುಲಿ ನೀವು ಪ್ರಾಬ್ಲಮ್ಗಳಾಗಬಾರ್ದು. ವ್ಯಕ್ತಿಗಳಲ್ಲಿ ಸಂಸಾರದಲ್ಲಿ ಪ್ರಾಬ್ಲಮ್ ಆಗಲೇಬಾರ್ದು. ಗಂಡ ಪ್ರಾಬ್ಲಮ್, ಹೆಂಡತಿ ಪ್ರಾಬ್ಲಮ್, ಏನಿದು ಪ್ರಾಬ್ಲಮ್? ಇಬ್ಬರು ಜೊತೆಗಿರಬೇಕು. ಹೊರಗಡೆಯಿಂದ ಬರುವಂಥ ಪ್ರಾಬ್ಲಮ್ ಫೇಸ್ ಮಾಡೋಕ್ಕೆ ಇಬ್ಬರು ರೆಡಿ ಇರಬೇಕು. ಅದು ಸಂಸಾರ. ಅದು ಬಿಟ್ಕೊಂಡು ಇಲ್ಲಿ ಇವರೇ ಪ್ರಾಬ್ಲಮ್ ಆಗಿರ್ತಾರೆ. ಆ್ಯಕ್ಚುಲಿ ಸಂಸಾರಕ್ಕೆ ಹೊರಗಿಂದ ಬರುವಂಥ ಪ್ರಾಬ್ಲಮ್ ಬೇರೆ ಆದರೆ, ಜೊತೆಗಿರೋರೇ ಪ್ರಾಬ್ಲಮ್ ಆದರೆ ಸಂಸಾರಕ್ಕೆ ನೆಮ್ಮದಿ ಹೆಂಗೆ ಸಿಗುತ್ತೆ? ಸಂಸಾರ ಹೆಂಗೆ ಸಾಗಬೇಕು, ಹೆಂಗೆ ಕರೆಕ್ಟಾಗಿ ಇರೋಕ್ಕೆ ಸಾಧ್ಯ? ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೇ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಜೊತೆಗಿರ್ತಕ್ಕಂಥ ಗಂಡ ಅಥವಾ ಹೆಂಡತಿ ಸರಿ ಇಲ್ಲದೆ ಇದ್ದಾಗ ಬದುಕೇ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಆ ಕಾರಣಕ್ಕೆ ಇವಾಗ ಆಲ್ರೆಡಿ ಮದುವೆ ಆಗಿದೆ, ಕೆಲವರು ಮದುವೆ ಆಗಬೇಕು, ಜೊತೆಗಿರ್ತಕ್ಕಂಥ ಪಾರ್ಟ್ನರ್ಸ್ ಕೆಲವರು ಮದುವೆ ಆಗದಿರೋರು ಇವಾಗಲೇ ಸೆಲೆಕ್ಟ್ ಮಾಡಿ, ಆಪ್ಷನ್ಸ್ ಇದೆ. ಮದುವೆ ಆದಮೇಲೆ ಅವ್ರು ಫಿಕ್ಸ್ ಆಗಿ ಹೋಗಿದ್ದಾರೆ ಅಂದಮೇಲೆ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ, ಇರೋದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇರೋದನ್ನು ಪ್ರೀತಿಯಿಂದ ನೀವು ಮೂವ್ ಆಗೋಕ್ಕೆ ಟ್ರೈ ಮಾಡಿ. ಅದರ್ವೈಸ್ ನಥಿಂಗ್ ಈಸ್ ದೇರ್, ಏನೂ ಇಲ್ಲ ಅಲ್ಲಿ. ಸೊ ನಾನು ಹೇಳ್ತಿರೋದು ಬಿಕಾಸ್ ಒಂದು ಲೈಫ್ ಇದೆ ಆ್ಯಕ್ಚುಲಿ, ಮತ್ತೆ ಪುನಃ ನಮ್ಮ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆಲ್ಲ ಗೊತ್ತಿರೋ ವಿಚಾರ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ಸಾಥ್ ಕೊಡದೇ ಇದ್ದಾಗ, ನಿಮ್ಮ ಗಂಡನಿಗೆ ನೀವು ಸಾಥ್ ಕೊಡದೇ ಇದ್ದಾಗ, ನಿಮ್ಮ ಹೆಂಡ್ತಿಗೆ ನೀವು ಸಾಥ್ ಕೊಡದೇ ಇದ್ದಾಗ, ಸಾಥ್ ಕೊಡದೇ ಹೋದ್ರೆ ಯಾವ ಸಂಸಾರ ಸರಿ ಹೋಗುತ್ತೆ ರೀ? ಈ ಗಂಡ ಕಷ್ಟಪಟ್ಟು ದುಡಿತಿರ್ತಾನೆ, ಹೆಂಡ್ತಿ ಗಂಡನಿಗೆ ಸಾಥ್ ಕೊಡದೆ, ನಾನು ಇರೋದೇ ಹೆಂಗೆ, ನಾನು ಬದಲಾಗಲ್ಲ, ಬೇಕಾದ್ರೆ ತಿನ್ಕೋ, ಬೇಡಾದರೆ ಬಿಟ್ಕೋ, ನಿನ್ನಿಷ್ಟ, ಮಕ್ಕಳು ಹುಟ್ಟಿಸಿದೆಯಾ ನೀನು ನೋಡ್ಕೋ. ಗಂಡನ ಇಷ್ಟ ಕಷ್ಟಗಳನ್ನು ನೋಡಿ ಇದು ಹೆಂಡ್ತಿ ಮಾಡಬೇಕಾಗುತ್ತೆ. ಆ್ಯಸ್ ಯೂಸ್ವಲ್ ಹೆಂಡ್ತಿ ಕಷ್ಟಪಡ್ತಿದ್ದಾಳೆ ಅಂದಾಗ ಗಂಡನೂ ಸಾಥ್ ಕೊಡಬೇಕು. ಅಡುಗೆ ಮನೆ ಇರ್ಬೋದು, ಮತ್ತೊಂದು ಕೆಲಸ ಇರ್ಬೋದು, ಮಕ್ಕಳ ವಿಚಾರದಲ್ಲಿರ್ಬೋದು, ಜವಾಬ್ದಾರಿಗಳ ವಿಚಾರದಲ್ಲಿರ್ಬೋದು. ಒಬ್ರಿಗೊಬ್ರು ಸಾಥ್ ಕೊಡೋದಿಲ್ಲ ಅಂದರೆ ಅದು ಯಾವ ಲೆವೆಲ್ ಸೀಮೆ ಸಂಸಾರ ಆಗೋಕ್ಕೆ ಸಾಧ್ಯ? ಸಂಸಾರ ಅಂದರೆ ಒಬ್ರಿಗೊಬ್ರು ಸಾಥ್ ಕೊಡೋದು. ಸಂಸಾರ ಅಂದರೆ ಒಬ್ರಿಗೊಬ್ರು ಹಂಚ್ಕೊಳ್ಳೋದು. ಸಂಸಾರ ಅಂದರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋವಂಥದ್ದು. ಇದೊಂದು ಪುಟ್ಟ ನಮ್ಮದೊಂದು ಪ್ರಪಂಚ. ಇದರಲ್ಲಿ ಇಬ್ಬರೇ ಇರೋದು, ಅದ್ರ ಜೊತೆಗೆ ಮಕ್ಕಳಿದ್ದಾರೆ, ಹಿರಿಯರಂಥ ಅತ್ತೆ ಮಾವ ಅಪ್ಪ ಅಮ್ಮ ಇದ್ದಾರೆ. ಇದನ್ನು ತುಂಬ ಜೋಪಾನದಿಂದ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ರೆಸ್ಪೆಕ್ಟಿವ್ ಆಗಿ ತಗೊಂಡು ಹೋಗೋದು ನಮ್ಮ ಕೈನಲ್ಲಿದೆ ಅಂತ ಇಬ್ಬರು ಮಾತಾಡಬೇಕು. ನಾಲ್ಕು ಗೋಡೆ ಮಧ್ಯೆ ಎಲ್ಲ ಡಿಸ್ಕಷನ್ ಮಾಡಿ, ಹೆಂಗಿರ್ಬೇಕು ನಮ್ಮ ಸಂಸಾರ, ಎಷ್ಟು ಸ್ಯಾಲ್ರಿ ಬರ್ತಾ ಇದೆ, ನಿನ್ನ ದುಡಿಮೆ ಏನು, ನನ್ನ ದುಡಿಮೆ ಏನು, ಇಷ್ಟಲ್ಲಿ ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ, ಇದನ್ನು ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗತ್ತೆ, ಏನು ಮಾಡಬಹುದು, ಪ್ಲ್ಯಾನ್ ಮಾಡಬೇಕೆಲ್ಲ. ಅದಕ್ಕೂ ಯು ಆರ್ ಓನ್ಲಿ 2 ಮೆಂಬರ್ಸ್ ದ ಬೆಸ್ಟ್ ಪಿಲ್ಲರ್ ಆಫ್ ದಟ್ ಫ್ಯಾಮಿಲಿ. ಆ ಫ್ಯಾಮಿಲಿಗೆ ನೀವೇ ಪಿಲ್ಲರ್ಸ್. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಆ ಸಂಸಾರ ನಿಮ್ದು ಕರೆಕ್ಟಾಗಿ ಆಗ್ಲಿಕ್ಕೆ ಸಾಧ್ಯ. 8,000 ದುಡ್ಡಿಲಿ, 10,000 ದುಡ್ಡಿಲಿ, 20,000, ಆ 20,000ದಲ್ಲಿ ಪ್ಲ್ಯಾನ್ ಮಾಡಿ. ಮಿಕ್ಕಿರೋ ದಿನ ಹೆಂಗೆ ಕೆಲಸ ಮಾಡ್ಬೋದು. ಸಾಥ್ ಕೊಡೋದಂದ್ರೆ ಇದೆ ರೀ, ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ನೀನು ಇಷ್ಟೇ ದುಡಿಯೋಕೆ ನೀನು ಲಾಯಕ್ಕಿಲ್ಲ, ನಿನ್ನ ಕೈಲಿ ಏನಾಗಲ್ಲ, ಹೆಂಗೆ ಒಬ್ರಿಗೊಬ್ರು ಜಗಳ ಮಾಡೋದಲ್ಲ. ಇದನ್ನ ಹೆಂಗೆ ಇನ್ನೂ ಜಾಸ್ತಿ ಮಾಡೋಕ್ಕೆ ಸಾಧ್ಯ? ಮಲ್ಟಿಪ್ಲೈ ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ? ಏನು ಮಾಡಿದ್ರೆ ನಮಗೆ ವರ್ಕ್ ಆಗುತ್ತೆ, ಅಥವಾ ನಾವೇನು ಮಾಡಬಹುದು? ಸಾಥ್ ಕೊಡಿ, ಥಿಂಕ್ ಮಾಡಿ, ಪ್ಲ್ಯಾನ್ ಮಾಡಿ, ಒಟ್ಟಿಗೆ ಸಮಯ ಕಳೀರಿ, ಒಟ್ಟಿಗೆ ಮಾತಾಡಿ. ಅದು ಸಾಥ್ ಕೊಡೋದು ಅಂದರೆ. ಅದು ಬಿಟ್ಕೊಂಡು ಕೆಲವರು ಅಂತಾರೆ, ನಂದು ಅಡುಗೆ ಮಾಡೋ ಕೆಲಸ ಮಾಡಿ ಮುಗಿಸ್ಬಿಟ್ಟೆ, ನಂದು ಹೊರಗಿಂದ ತಂದು ಹಾಕೋ ಕೆಲಸ ಅಲ್ಲಿ ಹೆಂಗೆ ಸಂಸಾರ ಆಗುತ್ತೆ? ತುಂಬ ದೂರ ಹೋಗಲ್ಲ, ಅಲ್ಲಿ ತುಂಬ ಡಿಸ್ಟೆನ್ಸ್ ಉಳಿಯುತ್ತೆ. ಸಂಸಾರ ಡಿಸ್ಟೆನ್ಸ್ ಉಳಿಬಾರ್ದು, ಸನಿಹ ಇರಬೇಕು. ಸಂಕಷ್ಟದ ಮಧ್ಯೆನೂ ಕೂಡ ಸನಿಹ ಇದ್ದು ಸಾಗಿಸ್ಕೊಂಡು ಹೋಗೋದು ನಿಜವಾದ ಸಂಸಾರ. ಓಕೆ, ಐ ಥಿಂಕ್
ಪ್ರಾಬ್ಲಮ್ ಯಾರಿಂದ ಅಂದರೆ ನಮ್ಮವರಿಂದನೇ ಪ್ರಾಬ್ಲಮ್. ಇದನ್ನು ಅರ್ಥ ಮಾಡಿಸಿದ್ದೀನಿ ವಿಡಿಯೋದಲ್ಲಿ 2 ಟಿಪ್ಸ್ನ ಶೇರ್ ಮಾಡೋದ್ರ ಮುಖಾಂತರ. ಸೊ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋಗೆ ಲೈಕ್ ಮಾಡಿ. ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಹೇಗೆ ಅನ್ನಿಸ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ಟಾಪಿಕ್ ಬೇಕು ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ನೀಡಿತ್ತು ಅಂತ ಹೇಳಿದ್ರೆ 500 ಜಾಸ್ತಿ ಆಯಿತು ಅಂತ ಕೆಲವರು ಹೇಳ್ತಾರೆ. ಸೊ 300 ರುಪೀಸ್ ಇವತ್ತಿಂದ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸಮಯ ಬಂದು ಓನ್ಲಿ 40 ಮಿನಿಟ್ಸ್ ಸಮಯ ಇರುತ್ತೆ. 40 ಮಿನಿಟ್ಸ್ ಒಳಗಡೆ ನಿಮಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಬೇಕಂದರೆ ಅಪಾಯಿಂಟ್ಮೆಂಟ್ ಫೀಸ್ ಇರುತ್ತೆ. ಇದೇ ನಂಬರಿಗೆ ಗೂಗಲ್ ಪೇ, ಫೋನ್ಪೇ ಇರುತ್ತೆ. ಪೇ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡುವಂಥದ್ದು ಇರುತ್ತೆ. ಸೊ ಯು ಕ್ಯಾನ್ ಮಾಡ್ಬೋದು. ಓಕೆನಾ, ನಾವೇ ಹ್ಯಾಂಡಲ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.